ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಚಾನಲ್. ಇವತ್ತು ನಾನು ಬ್ಲೌಸ್ನ ಸಿಂಪಲ್ಲಾಗಿ ಹೇಗೆ ಕಟ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನು ಇದೇ ಮೆಥಡ್ನ ಯೂಸ್ ಮಾಡ್ತೀನಿ. ಸಿಂಪಲ್ಲಾಗಿ ನಮಗೆ ಬ್ಲೌಸ್ನ ಮನೆಯಲ್ಲೇ ಸ್ಟಿಚ್ ಮಾಡ್ಕೋಬೋದು. ಕಟಿಂಗ್ ಕೂಡ ತುಂಬಾ ಈಸಿ. ಇವಾಗ ಬಟ್ಟೆನ ನಾನು 4 ಫೋಲ್ಡಾಗಿ ಮಡಚಿ ಇಟ್ಕೊಂಡಿದ್ದೀನಿ. ಇವಾಗ ತೋಳನ್ನ ರೆಡಿ ಇರೋ ತೋಳನ್ನ ಅದ್ರ ಮೇಲೆ ಇಟ್ಟು 1/2 ಇಂಚು ಈ ಕಡೆ ಬಿಟ್ಟು ಇನ್ನು ಕರೆಕ್ಟ್ ಆಗಿರೋದನ್ನು ಆ ಕಡೆ ತಗೊಂಡು ಆ ಕಡೆ ಮತ್ತೆ 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಬಿಟ್ಟು ನಾನು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇವಾಗ ಹೊಲಿಗೆಗೆ 1/2 ಇಂಚು ಆ ಕಡೆ ಇಟ್ಕೊಂಡು ಇಲ್ಲೇ ಕೆಳಗಡೆ ಕೂಡ ಅದೇ ಥರ ಎಲ್ಲಿ ಮಾರ್ಕ್ ಇದೆಯೋ ಅಲ್ಲಿಗೆ ಒಂದು ಮಾರ್ಕ್ ಹಾಕಿ ಆ ಕಡೆ 1/2 ಇಂಚು ಹೊಲಿಗೆಗೆ ಹೋಗೋ ಥರ ಇವಾಗ ನಾನು ತೋಳು ಯಾವ ರೀತಿ ಇದೆಯೋ ಅದೇ ರೀತಿ ನಾನು ಮಾರ್ಕ್ನ ಹಾಕ್ಕೊಂಡು ಬರ್ತಾಯಿದ್ದೀನಿ. ಚುಕ್ಕೆ ಥರ ಹಾಕ್ಕೊಂಡು ಬಂದು ಆಮೇಲೆ ಅದನ್ನು ಸೇರಿಸ್ಕೊಳ್ಳೋಣ ಅಂತ ತುಂಬಾ ಈಸಿಯಾಗಿ ನಾವು ಇದನ್ನು ಬ್ಲೌಸ್ನ ತೋಳನ್ನ ಮಾರ್ಕ್ ಮಾಡ್ಕೋಬೋದು. ಈ ಥರ ಮಾಡಿಕೊಂಡು ಇವಾಗ ನಾನು ಅದನ್ನು ಲೈನನ್ನು ಹಾಕ್ಕೊಂಡು ಬಿಡ್ತೀನಿ ನೀಟಾಗಿ. ಈ ಥರ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ನಾವು ಬ್ಲೌಸ್ನ ತೋಳನ್ನ ಕಟ್ಟಿಂಗ್ ಮಾಡ್ಕೋಬೋದು. ಇವಾಗ ಈ ತೋಳು ಕಟ್ ಮಾಡುವಂಥ ಸ್ಕೇಲ್ ಸಿಗುತ್ತೆ. ಈ ಥರ ಸ್ಕೇಲ್ನ ನಾನು ಇಟ್ಕೊಂಡು ಫ್ರಂಟ್ ಕೂಡ ಮಾರ್ಕ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಸ್ಕೇಲಿಂದ ನಾವು ಫ್ರಂಟ್ ಮಾರ್ಕ್ನ ಹಾಕ್ಕೋಬೋದು ಈಸಿಯಾಗಿ. ಇವಾಗ ನೋಡಿ ಈ ಥರ ಇಟ್ಟು ಇದನ್ನು ಮಾರ್ಕ್ ಕೂಡ ಹಾಕ್ಕೊಂಡೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಸಿಯಾಗಿ ನಾವೇ ಮನೆಯಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು. ಮಿಷನ್ ಇದ್ದರೆ ಸಾಕು. ಹೊರಗಡೆ ತುಂಬಾ ಕಾಸ್ಟ್ಲಿ ಇವಾಗ ಬ್ಲೌಸ್ ಹೊಲಿಯೋದಕ್ಕೆ. ಫ್ರೀಯಾಗಿದ್ದಾಗ ನಾವೇ ಈ ಥರ ಕಟ್ ಮಾಡಿಕೊಂಡು ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು. ಇದು ಲೈನಿಂಗ್ ಬ್ಲೌಸು ನಾನು ಹೊಲಿತಾ ಇರೋದು. ಇದು ಲೈನಿಂಗ್. ಆಮೇಲೆ ಹೊಲಿಯುವಾಗ ನಾನು ಮೇನ್ ಬಟ್ಟೆನ ಇಟ್ಟು ಕಟ್ ಮಾಡ್ಕೊಳ್ತೀನಿ. ಇವಾಗ ಫ್ರಂಟ್ ಕೂಡ ಈ ಥರ ಶೇಪ್ನ ಕಟ್ ಮಾಡಿ ತೆಗೆದು ಇಟ್ಕೊಂಡೆ. ಇನ್ನು ಬಟ್ಟೆ ಕೂಡ ಕಡಿಮೆ ಇತ್ತು ಅದು, ಹಾಗಾಗಿ ಎರಡು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ತೋಳು ರೆಡಿ ಆಯಿತು. ಇನ್ನು ಫ್ರಂಟು ಬ್ಯಾಕ್ ಅಳತೆ ಮಾಡಿಕೊಂಡು ನಾವು ಬ್ಲೌಸ್ನ ಕಟ್ ಮಾಡ್ಕೊಳ್ಳೋದು. ಇವಾಗ ಉಕ್ಸಿನ ಮನೆ ಇರುತ್ತಲ್ಲ ಅಲ್ಲಿದ್ದ ನಾನು ಆ ಕಡೆ ಹೊಲಿಗೆ ಇರುತ್ತಲ್ಲ ಅಲ್ಲಿವರೆಗೂ ನಾನು ಅಳತೆನ ತೊಗೊಳ್ತಾ ಇದ್ದೀನಿ. ಇದು ಬಂದು 11.5 ಇತ್ತು, ಹಾಗಾಗಿ 2 ಇಂಚು ಎಕ್ಸ್ಟ್ರಾ 11.5, 12.5, 13.5 ನಾನು ಇವಾಗ ತೊಗೊಂಡಿದ್ದೀನಿ ಬಟ್ಟೆ ಅಗಲ ಮೈಯಲ್ಲಿ. ಇವಾಗ ಉದ್ದ ನೋಡ್ಕೊಳ್ತಾ ಇದ್ದೀನಿ. ಉದ್ದ ಬಂದು 13.5 ಇದೆ. ಇದು 13.5ಗೆ 2 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಫ್ರಂಟ್ ಬ್ಯಾಕು 1 ಇಂಚು ಕಡಿಮೆ. 13.5 ಇದೆ ಅಂತಂದರೆ 14.5, 15.5, 16, 15.5 ನಾನು ತೊಗೊಳ್ತೀನಿ. ಬ್ಯಾಕು 14.5 ತೊಗೊಂಡೆ. ಫ್ರಂಟು 15.5, ಬ್ಯಾಕು 14.5 ತೊಗೊಂಡು ಇವಾಗ ನಾನು ನಡುಕ ಒಂದು ಸ್ಕೇಲಿಂದ ಮಾರ್ಕ್ನ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಇವಾಗ ಗುಂಪಿನ ಹಾಕ್ಕೊಳ್ಬೇಕು. ಇಲ್ಲಾಂದರೆ ಇದು ಆ ಕಡೆ ಈ ಕಡೆ ಬಟ್ಟೆ ಜಾರಿದರೆ ನಾವು ಮಾರ್ಕ್ ಮಾಡಿರೋದೆಲ್ಲ ಇದಾಗುತ್ತೆ ಅಂತ ಇವಾಗ ಹೊಳಿಸಿ ಹಾಕ್ಕೊಳ್ತೀನಿ. ಬ್ಯಾಕ್ ಇದ್ದಿದ್ದು ಬುಡಕ್ಕೆ ಮಾಡ್ತೀನಿ, ಫ್ರಂಟ್ ಇದ್ದಿದ್ದು ಮೇಲೆ ಮಾಡಿ ಈ ಥರ ಹಾಕ್ಕೊಳ್ತೀನಿ. ಬಟ್ಟೆನ ಚೆನ್ನಾಗಿ ಬಟ್ಟೆನ ನೀಟಾಗಿ ಹಾಕ್ಕೊಂಡ್ರೆ ಕಟಿಂಗ್ ಕೂಡ ನೀಟಾಗಿ ಆಗುತ್ತೆ. ಇಲ್ಲಾಂದರೆ ಆ ಕಡೆ ಈ ಕಡೆ ಕಟ್ಟಾದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇವಾಗ ಫ್ರಂಟ್ ಕೊಳನ್ನ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರಂಟು ಈ ಥರ ಕೊಳನ್ನ ಇಟ್ಟು ಮೇಲೆ 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಬಿಟ್ಟು ಇವಾಗ ಕೊಳ್ಳು ನೋಡ್ಕೊಳ್ತಾ ಇದ್ದೀನಿ. ಈ ಥರ ಇಟ್ಟು ನಾನು ಈಸಿಯಾಗಿ ಇದೇ ಥರ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂತ ನಾನು ಈ ಥರನೇ ಮಾಡ್ಕೊಂಡ್ಬಿಡ್ತೀನಿ. ತುಂಬಾ ಈಸಿಯಾಗಿ ನಾವು ಬ್ಲೌಸ್ನ ಹೊಲಿಬೋದು. ಈ ಥರ ಚಿಕ್ಕದಾಗಿ ಮಾರ್ಕ್ನ ಹಾಕ್ಕೊಂಡು ಬಂದು ಆಮೇಲೆ ಅದನ್ನು ಜೋಡಿಸ್ಕೊಂಡು ಬಿಡ್ತೀನಿ. ರೌಂಡಾಗಿ ಕೊಳ್ಳು ನೀಟಾಗಿ ಚೆನ್ನಾಗಿ ಬರುತ್ತೆ.
ಇವಾಗ ಈ ಥರ ಹಾಕ್ಕೊಂಡೆ ನಾನು. ಇದನ್ನು ಇವಾಗ ಜೋಡಿಸ್ಕೊಂಡ್ಬಿಡ್ತೀನಿ. ಶೇಪು ಬಂತು ಇವಾಗ ರೌಂಡಾಗಿ. ಇವಾಗ ಅಳತೆ ಕೂಡ ನೋಡ್ಕೊಂಡ್ಬಿಡ್ತೀನಿ, ಫ್ರಂಟ್ ಕರೆಕ್ಟಾಗಿದೆಯಾ ಅಂತ. ಕರೆಕ್ಟಾಗಿದೆ. ಇವಾಗ ಇದು 1/2 ಇಂಚ್ ಬಂದು ನಮಗೆ ಉಕ್ಸ್ ಪಟ್ಟಿ ಹಚ್ಚು ಮುಂದಾಗ 1/2 ಇಂಚ್ ಹೋಗುತ್ತೆ, ಅದು ಸರಿ ಹೋಗುತ್ತೆ ಅದು. ಇವಾಗ ಶೋಲ್ಡರ್ ನೋಡ್ಕೊಳ್ತಾ ಇದ್ದೀನಿ. ಶೋಲ್ಡ್ರ್ 3 ಇದೆ, 3.5 ತೊಗೊಂಡ್ರೆ ಕರೆಕ್ಟ್ ಆಗುತ್ತೆ. ಒಂದು ಸಾರಿ ಬಟ್ಟೆ ಕೂಡ ಇಟ್ಟು ನೋಡಿಕೊಂಡು ಮಾರ್ಕ್ ಹಾಕ್ಕೊಂಡು ಇವಾಗ ಬಗಲ್ ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀನಿ. ಬಗಲಿದು 6 ಇದೆ. ಈಗ ಟೇಪಿಲಿದ್ದ 6 ಇಂಚು ನಾನು ತಗೊಂಡು ಮಾರ್ಕ್ನ ಹಾಕ್ಕೊಳ್ತೀನಿ. ಈ ಥರ ಮಾರ್ಕ್ ಹಾಕ್ಕೊಂಡು ನಾವು ಈ ಕಡೆ ಒಂದು ಲೈನ ಸ್ಕೇಲಿದ್ದ ಒಂದು ಲೈನ್ ಆ ಕಡೆ ಕೂಡ ಹಾಕ್ಕೊಂಡು ಬಿಡಬೇಕು. ಈಸಿಯಾಗಿ ನಾವೇ ಮನೆಯಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು. ಇವಾಗ ಬಗಲ್ನ 1.5 ಇಂಚು ಮತ್ತು ಫ್ರಂಟು 1 ಇಂಚು, ಬ್ಯಾಕು 1.5 ಇಂಚು, ಫ್ರಂಟು 1 ಇಂಚು ಇಟ್ಕೊಂಡು ನಾನು ಮಾರ್ಕ್ನ ಹಾಕ್ಕೊಳ್ತೀನಿ. ಇದು ಬಂದು ರೌಂಡಾಗಿ ಶೇಪ್ನ ತಗೋಬೇಕು ನಾವು. ತಗೊಂಡು ಈ ಥರ ಮಾರ್ಕ್ ಹಾಕ್ಕೊಂಡು ಮೇಲ್ಗಡೆ ಎಲ್ಲ ಮುಗೀತು. ಇನ್ನು ಕೆಳಗಡೆ ನಾನು ಕ್ರಾಸ್ ಬೆಲ್ಟ್ನ 3.5 ಇಂಚು ತಗೊಳ್ತಾ ಇದ್ದೀನಿ. ಈ ಕಡೆ 2.5 ಇಂಚು ಮಾರ್ಕ್ ಮಾಡಿಕೊಂಡು ನಾವು ಸ್ಕೇಲಿಂದ ಇದನ್ನು ಜೋಡಿಸ್ಕೊಂಡು ಬಿಡಬೇಕು. ಜೋಡಿಸ್ಕೊಂಡು ಆಮೇಲೆ ಸ್ವಲ್ಪ ಶೇಪ್ನ ತೆಗಿಬೇಕಾಗುತ್ತೆ. ಇವಾಗ ಶೇಪ್ನ ತೆಗಿಯೋದಕ್ಕೆ ನಾನು ಸ್ವಲ್ಪ ಇಲ್ಲಿ ಒಂದು ಕೆಳಗಡೆ ಹೋಗುತ್ತೆ ಸ್ವಲ್ಪ, ಆಮೇಲೆ ಸ್ಟ್ರೇಟಾಗಿ ಹೋದರೆ ಆಯಿತು. ಕ್ರಾಸ್ ಬೆಲ್ಟ್ ಕೂಡ ಮಾರ್ಕ್ ಮಾಡಿಕೊಂಡೆ. ಈ ಥರ ಮಾರ್ಕ್ ಮಾಡಿಕೊಂಡು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ನ ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಇತ್ತು, ಹಾಗಾಗಿ ಅದನ್ನ ಕಟ್ ಮಾಡ್ಕೊಳ್ತೀನಿ ಫಸ್ಟು. ಮಾಡಿಕೊಂಡು ಆಮೇಲೆ ಇದನ್ನ ತಿರುಗಿಸ್ಕೊಂಡು ಈ ಥರ ನಮಗೆ ಎಷ್ಟು ಅಳತೆ ಮಾಡಿದ್ವಿ ನೋಡು ಆ ಬಟ್ಟೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಎಕ್ಸ್ಟ್ರಾ ಬಟ್ಟೆ. ಇದನ್ನ ಕಟ್ ಮಾಡಿಕೊಂಡು ಇವಾಗ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಳ್ತೀನಿ ಫಸ್ಟು. ಬಟ್ಟೆನ ಹೊಲಿಬೋದು, ಆದರೆ ನಮಗೇನು ಇದಾಗಲ್ಲ ಅಂದರೆ ಹೊಲಿಬೋದು. ಇದು ಸ್ವಲ್ಪ ಪ್ರಾಬ್ಲಮ್ಮೇ ಅಂತಲೇ ಹೇಳ್ಬೋದು, ಯಾಕೆಂದರೆ ಕುಂತು ಹೊಲಿಯೋದು ತುಂಬಾ ಕಷ್ಟ. ನಾವೇ ಮನೆಯಲ್ಲಿ ನಮ್ಮ ಬ್ಲೌಸ್ನ ಹೊಲ್ಕೊಳ್ಳೋದು ಏನು ಪ್ರಾಬ್ಲಮ್ ಆಗಲ್ಲ. ಎಂದಾದರೂ ಒಂದಿನ ಅಲ್ಲ ಹೊಲಿಬೋದು, ಡೈಲಿ ಅಂದರೆ ಆಗಲ್ಲ. ಇವಾಗ ಫ್ರಂಟ್ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬಗಲ. ಇವಾಗ ಇದನ್ನ ಕಟ್ ಮಾಡಿಕೊಂಡೆ ಫ್ರಂಟ್ ಕೂಡ. ಇವಾಗ ನಾನು ಕೊಳು ಕೂಡ ಕಟ್ ಮಾಡ್ಕೊಳ್ತೀನಿ. ಇನ್ನು ಭುಜಾನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಲೈನಿಂಗ್ ಆಗಿರೋದ್ರಿಂದ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದು ಲೈನಿಂಗ್ ಅಲ್ಲದೆ ಹಾಗೆ ಸಾದಾ ಬ್ಲೌಸ್ ಆದರೆ ಇದನ್ನು ಕಟ್ ಮಾಡ್ಕೊಳ್ಳೋದಿಲ್ಲ. ಹಾಗೆ ನಾವು ಭುಜಾನ ಹಿಡ್ಕೋಬೋದು, ಹೊಲಿಗೆನ ಹಾಕ್ಕೋಬೋದು. ಇವಾಗ ಕೊಳು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡೆ. ಇವಾಗ ಬ್ಯಾಕ್ ಕೊಳನ್ನ ಕಟ್ ಮಾಡ್ಕೊಳ್ಳೋದು. ಇದನ್ನು ಕೂಡ ಹಾಗೆ ಸ್ವಲ್ಪ ಶೇಪ್ನ ತೊಗೊಳ್ತೀನಿ ಕೈಲೇ. ತೊಗೊಂಡು ಆಮೇಲೆ ಅವ್ರದ್ದು ಮೆಜರ್ಮೆಂಟ್ ಎಷ್ಟಿದೆ ನೋಡಿ ಅಳತೆ ಮಾಡಿ ನಾನು ಬ್ಯಾಕ್ ಕೊಳನ್ನ ಕೂಡ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಸಿ ಇದೆ ಇದು ಬ್ಲೌಸ್ ಕಟ್ಟಿಂಗು. ಇದು ಬಂದು
ರೌಂಡ್ ಕೊಳ್ಳು, ಬ್ಯಾಕ್ ರೌಂಡು, ಫ್ರಂಟ್ ರೌಂಡು. ಇವಾಗ ನಾನು ಕ್ರಾಸ್ ಬೆಲ್ಟಿಗೆ ಇನ್ನೆರಡು ಬಟ್ಟೆ ಬೇಕಾಗಿತ್ತು, ಹಾಗಾಗಿ ಬಗಲೇನು ಕಟ್ ಮಾಡಿದ್ವಲ್ಲ ಅದರಲ್ಲಿ ಬಟ್ಟೆ ಇತ್ತು, ಅದರಲ್ಲಿ ನಾನು ಇನ್ನೆರಡು ಬಟ್ಟೆನ ಕಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ನಮಗೆ ಲೈನಿಂಗ್ ಬಟ್ಟೆ ಸ್ಟಿಚಿಂಗ್ ಮಾಡಬೇಕಾದ್ರೆ 4 ಕ್ರಾಸ್ ಬೆಲ್ಟ್ ಬೇಕು, ಹಾಗಾಗಿ 4 ಮಾಡಿಟ್ಕೊಂಡೆ. ಇವಾಗ ಕಾಜಾ ಪಟ್ಟಿಗೆ 2 ಇಂಚು ನಾನು ಡಬಲ್ ಫೋಲ್ಡ್ ಮಾಡಿ ಕಟ್ ಮಾಡಿ ಇಟ್ಕೊಂಡೆ. ಇನ್ನು ಉಕ್ಸ್ ಪಟ್ಟಿಗೆ 1.5 ಇಂಚು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಹಿಂದೆ ಬೆನ್ ಪಟ್ಟಿಗೆ ಕೆಳಗಡೆ 1.5 ಇಂಚಿನ ಬಟ್ಟೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಬಟ್ಟೆ ರೆಡಿ ಆಯಿತು. ಬ್ಯಾಕ್, ಫ್ರಂಟ್ ಮತ್ತು ಕ್ರಾಸ್ ಬೆಲ್ಟ್ ಮತ್ತು ಉಕ್ ಪಟ್ಟಿ, ಬೆನ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ನಾನು. ಇವಾಗ ತೋಳು ಕೂಡ ರೆಡಿಯಾಗಿದೆ, ಲೈನಿಂಗ್ನ ಕಟ್ ಮಾಡಿದೆ. ಇವಾಗ ಎಲ್ಲ ಎತ್ತಿಟ್ಕೊಂಡು ಸ್ವಲ್ಪ ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಬಜ್ಜಿ ಮಾಡ್ತಾಯಿದ್ದೀನಿ. ಈ ಥರ ಸಣ್ಣ ಈರುಳ್ಳಿ ಕಟ್ ಮಾಡಿ ಸಣ್ಣ ಬಜ್ಜಿನ ಮಾಡಿಕೊಂಡೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬ್ಲೌಸ್ ಕಟಿಂಗು ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಯಾರಿಗಾದರೂ ಈಸಿ ಅನಿಸಿದರೆ ಒಂದು ಸಾರಿ ಟ್ರೈ ಮಾಡಿ. ಇನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಎಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ತೆ. ಥ್ಯಾಂಕ್ ಯು ಸೊ ಮಚ್.